ಇಲಾಖೆ ಅಧಿಕಾರಿಗಳಿಂದ ಮುಂದುವರೆದಿದೆ ದಾಳಿ. ಮಂಗಳೂರಿನ ಎಂಎಫ್ಸಿ ರೆಸ್ಟೋರೆಂಟ್ ಮೇಲೆ ದಾಳಿ ನಡೆದಿರುವಂಥದ್ದು. ಆಹಾರ ಇಲಾಖೆಯ ಅಧಿಕಾರಿಗಳಿಂದ ದಾಳಿ ಮುಂದುವರೆದಿರುವಂಥದ್ದು. ಮಂಗಳೂರಿನ ಎಂಎಫ್ಸಿ ರೆಸ್ಟೋರೆಂಟ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇನ್ನು QR ಕೋಡ್ ಮೂಲಕ ಬಂದ ದೂರಿನ ಮೇರೆಗೆ ದಾಳಿ ಮಾಡಿರುವಂಥದ್ದು. ಮಂಗಳೂರಿನ ಫಳ್ನೀರ್ ರಸ್ತೆಯ ರೆಸ್ಟೋರೆಂಟ್ ಮೇಲೆ ಈಗ ಆಹಾರ ಇಲಾಖೆ ದಾಳಿಯನ್ನ ನಡೆಸಿದೆ. ಆಹಾರ ತಯಾರಿಕಾ ಸ್ಥಳ ಹಾಗೂ ಪದಾರ್ಥಗಳ ಗುಣಮಟ್ಟವನ್ನ ಕೂಡ ಪರಿಶೀಲನೆಯನ್ನ ಮಾಡಲಾಗಿದೆ. ಹಾಗೆ ಸ್ವಚ್ಛತೆ ನಿಯಮ ಪಾಲನೆ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ದಾಳಿ ವೇಳೆ ಶವರ್ಮಾ ಕಬಾಬ್ ತಯಾರಿಕಾ ವಿಧಾನವನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. ಕೆಲ ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹಿಸಿ ಸ್ಯಾಂಪಲ್ಸ್ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಿದ್ದಾರೆ ಅಧಿಕಾರಿಗಳು. ಇನ್ನು ವರದಿ ಬಂದ ಬಳಿಕ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಆಹಾರ ಸುರಕ್ಷತಾ ಇಲಾಖೆ ತಿಳಿಸಿರುವಂಥದ್ದು. ಮಂಗಳೂರಿನ ಫಳ್ನೀರ್ ರಸ್ತೆಯಲ್ಲಿರುವ ಎಂಎಫ್ಸಿ ರೆಸ್ಟೋರೆಂಟ್ ಮೇಲೆ ಈಗ ಆಹಾರ ಸುರಕ್ಷತಾ ಇಲಾಖೆ ದಾಳಿಯನ್ನ ನಡೆಸಿರುವಂಥದ್ದು. QR ಕೋಡ್ ದೂರು ಆಧಾರಿತ ಕ್ರಮವನ್ನ ಈಗ ಕೈಗೊಳ್ಳಲಾಗಿರುವಂಥದ್ದು. ಆಹಾರ ಸುರಕ್ಷತಾ ಇಲಾಖೆಯು ಇತ್ತೀಚೆಗಷ್ಟೇ ಪರಿಚಯಿಸಿದ್ದ ಹೊಸ QR ಕೋಡ್ ದೂರು ವ್ಯವಸ್ಥೆಯ ಮೂಲಕ ಅಲ್ಲಿನ ಸಾರ್ವಜನಿಕರೇನಿದ್ದಾರೆ ಒಂದು ದೂರನ್ನ ನೀಡಿರುವಂಥದ್ದು. ಈ ದೂರಿನ ಮೇರೆಗೆ ಅಲ್ಲಿ ಮಂಗಳೂರಿನ ಎಂಎಫ್ಸಿ ರೆಸ್ಟೋರೆಂಟ್ ಏನಿದೆ ಅದರ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಈಗ ದಾಳಿಯನ್ನ ನಡೆಸಿರುವಂಥದ್ದು. ಇನ್ನು ದಾಳಿಯ ವೇಳೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಹೋಟೆಲ್ನ ಅಡುಗೆ ಮನೆಗೆ ತೆರಳಿ ಅಲ್ಲಿನ ಆಹಾರದ ಗುಣಮಟ್ಟ, ಸ್ವಚ್ಛತೆ ಮತ್ತು ಕಚ್ಚಾ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟಿರುವ ವಿಧಾನಗಳ ಬಗ್ಗೆ ಆಳವಾಗಿ ಪರಿಶೀಲನೆಯನ್ನ ನಡೆಸಿರುವಂಥದ್ದು. ಇನ್ನು ಇತ್ತೀಚೆಗೆ ಮಂಗಳೂರಿನ KFC ಹಾಗೂ ಮೆಕ್ಡೊನಾಲ್ಡ್ಸ್ ಮಳಿಗೆಯಲ್ಲೂ ಕೂಡ ಆಹಾರ ಸುರಕ್ಷತೆ ಲೋಪಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ UT ಖಾದರ್ ಅವರು ಕಟ್ಟುನಿಟ್ಟಿನ ಸೂಚನೆಯ ಮೇರೆಗೆ ಜಿಲ್ಲಾದ್ಯಂತ ಹೋಟೆಲ್ಗಳ ಮೇಲೆ ಕಠಿಣ ನಿಗಾವನ್ನ ವಹಿಸಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳಿಂದ ದಾಳಿ ಮುಂದುವರೆದಿದೆ. ಸ್ಟಾರ್ ಹೋಟೆಲ್ಗಳ ಬಳಿಕ ಈಗ ಸಾಕಷ್ಟು ಜಿಲ್ಲೆಗಳಲ್ಲಿ ಕೂಡ ಹೋಟೆಲ್ಗಳ ಮೇಲೆ ದಾಳಿಯನ್ನ ನಡೆಸುತ್ತಿದ್ದಾರೆ ಆಹಾರ ಸುರಕ್ಷತಾ ಇಲಾಖೆ. ಇನ್ನು ರೆಸ್ಟೋರೆಂಟ್ ಮೇಲೆ ದಾಳಿಯನ್ನ ನಡೆಸಿ ಮಂಗಳೂರಿನ ಎಂಎಫ್ಸಿ ರೆಸ್ಟೋರೆಂಟ್ ಏನಿದೆ ಇದರ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ ದಾಳಿಯನ್ನ ನಡೆಸಿದೆ. ಇನ್ನು QR ಕೋಡ್ ಮೂಲಕ ಅಂದ್ರೆ ಹೊಸದಾಗಿ ಏನು ಪರಿಚಯಿಸಿದೆ ಆಹಾರ ಸುರಕ್ಷತಾ ಇಲಾಖೆ ಈ ಒಂದು ಫೀಚರ್ ಅನ್ನ ಏನು ಪರಿಚಯ ಮಾಡಿದೆ. ಈ QR ಕೋಡ್ ಮೂಲಕ ಅಲ್ಲಿನ ಸಾರ್ವಜನಿಕರು ಅಂದ್ರೆ ಆ ಹೋಟೆಲ್ಗೆ ಏನು ಭೇಟಿ ನೀಡ್ತಾರಲ್ವ ಆ ಸಾರ್ವಜನಿಕರು ಈ QR ಕೋಡ್ ಮೂಲಕ ಬಳಸಿ ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿ ಏನು ಲೋಪದೋಷಗಳಿದೆ, ಅಲ್ಲಿ ಏನು ತೊಂದರೆ ಆಗ್ತಿದೆ ಅನ್ನೋದನ್ನ ಒಂದು ದೂರನ್ನ ನೀಡಿರುವಂಥದ್ದು ಆಹಾರ ಇಲಾಖೆಗೆ. ಆ ದೂರಿನ ಮೇಲೆ ರೆಸ್ಟೋರೆಂಟ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಆಹಾರ ತಯಾರಿಕಾ ಸ್ಥಳ ಹಾಗೂ ಪದಾರ್ಥಗಳ ಗುಣಮಟ್ಟವನ್ನ ಕೂಡ ಅಲ್ಲಿ ಪರಿಶೀಲನೆ ಮಾಡಿರುವಂಥದ್ದು. ಇನ್ನು ದಾಳಿ ವೇಳೆ ಶವರ್ಮಾ ಕಬಾಬ್ ತಯಾರಿಕೆ ಅಂದರೆ ಯಾವ ರೀತಿಯಾಗಿ ತಯಾರಿಕೆಯನ್ನು ಮಾಡ್ತಾರೆ, ಅದನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತಾರೆ ಅನ್ನುವಂಥದ್ದನ್ನ ಕೂಡ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಕೆಲ ಆಹಾರ ಪದಾರ್ಥಗಳ ಮಾದರಿಯನ್ನ ಕೂಡ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಆ ಸ್ಯಾಂಪಲ್ಸನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಿದ್ದಾರೆ. ಇನ್ನು ವರದಿ ಬಂದ ಬಳಿಕ ಅಲ್ಲಿ ಏನಾಗಿದೆ, ಆಹಾರ ಗುಣಮಟ್ಟ ಹೇಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಜನಾ. ಸಂಜನಾ, ಈಗಾಗಲೇ ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಆಯಿತು, ಅದರ ನಂತರ ಈಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕೆಲವು ಹೋಟೆಲ್ಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ದಾರೆ ಆಹಾರ ಸುರಕ್ಷತಾ ಇಲಾಖೆ. ಈಗ ಮಂಗಳೂರಿನ ಎಂಎಫ್ಸಿ ಹೋಟೆಲ್ನಲ್ಲಿ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಯಾವೆಲ್ಲ ಮಾಹಿತಿ ತಿಳಿದು ಬಂದಿದೆ ಅಲ್ಲಿಂದ? ಎಸ್ ಚಂದ್ನ, ಕಳಪೆ ಆಹಾರ ತಡೆಗಟ್ಟಲು ಆಹಾರ ಸುರಕ್ಷತಾ ಅಧಿಕಾರಿಗಳಿಂದ ವಿನೂತನ ಪ್ರಯೋಗ ಮಾಡಲಾಗಿತ್ತು. ಏನು QR ಕೋಡ್ ಮೂಲಕ ಬಂದ ದೂರುಗಳ ಆಧಾರದ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ರು.
ದಾಳಿ ವೇಳೆ ಶವರ್ಮ ಆಗಿರ್ಬೋದು, ಕಬಾಬ್ ತಯಾರಿಕೆ ವಿಧಾನ ಹಾಗೂ ಕಿಚನ್ ಪರಿಶೀಲನೆ ಮಾಡಲಾಗಿತ್ತು. ಹಾಗೆ ಮಸಾಲ ಪದಾರ್ಥಗಳಾಗಿರಬಹುದು, ಅಡುಗೆ ಬಳಸುವ ಎಣ್ಣೆ, ಹಾಗೆ ಮಾಡುವ ವಿಧಾನ ಸೇರಿ ಎಲ್ಲವನ್ನು ಪರಿಶೀಲನೆ ಮಾಡಲಾಗಿತ್ತು. ಇದು ಮಂಗಳೂರಿನ ಪಳನಿ ರಸ್ತೆಯ ಎಂಎಫ್ಸಿ ರೆಸ್ಟೋರೆಂಟ್ ಮೇಲೆ ಆಗಿರುವ ದಾಳಿ ಅಂತ ಹೇಳ್ತಾ ಇರೋದು. ದಾಳಿ ವೇಳೆ ಕೆಲ ಲೋಪದೋಷಗಳು ಕಂಡುಬಂದ ಕಾರಣ ಕಾನೂನು ಪ್ರಕ್ರಿಯೆ ಕೈಗೊಂಡ ಅಧಿಕಾರಿಗಳು ಕೆಲ ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹಿಸಿ ವರದಿ ಬಂದ ಬಳಿಕ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಅಧಿಕಾರಿಗಳು ಹೇಳಿರುತ್ತಾರೆ. ಚಂದನ. ಎಸ್, ಧನ್ಯವಾದ ಸಂಜನಾ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಸ್ಟಾರ್ ಹೋಟೆಲ್ಗಳ ಬಳಿಕ ಈಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕೆಲವು ಹೋಟೆಲ್ಗಳ ಮೇಲೆ ದಾಳಿಯನ್ನು ನಡೆಸುತ್ತಿದ್ದಾರೆ. ಈಗ ಮಂಗಳೂರಿನ ಪಳನೀರ್ ಎಂಎಫ್ಸಿ ರೆಸ್ಟೋರೆಂಟ್ನ ಮೇಲೆ ಕೂಡ ಆಹಾರ ಸುರಕ್ಷತಾ ಇಲಾಖೆ ದಾಳಿಯನ್ನು ನಡೆಸಿದೆ. ಅಲ್ಲಿರುವ ಆಹಾರ ಪದಾರ್ಥಗಳ ಕೆಲವು ಸ್ಯಾಂಪಲ್ಗಳನ್ನು ಕೂಡ ಒಂದು ಲ್ಯಾಬ್ಗೆ ಕಳಿಸಿರುವಂಥದ್ದು. ಇನ್ನು ಆ ವರದಿ ಬಂದ ಬಳಿಕ ಆಹಾರ ಸುರಕ್ಷತಾ ಇಲಾಖೆ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ.